ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತಿನ ವಿಡಿಯೋದಾಗ ಅಗದಿ ಹೆಲ್ದಿ ಆಗಿರೋ ಮತ್ತು ಕ್ವಿಕ್ಕಾಗಿ ರೆಡಿ ಆಗುವಂಥ ಒಂದು ನೇರಳೆ ಹಣ್ಣಿನ ಜಾಮ್ ರೆಸಿಪಿನ ನಾನು ನಿಮ್ಗೆ ತೋರ್ಸಾಕತ್ತೀನಿ. ನೋಡ್ತಿರ್ಬೋದು ನೀವು. ಈ ಥರ ಒಮ್ಮೆ ಜಾಮ್ನ ನೀವು ಸಣ್ಣ ಮಕ್ಕಳಿಗೆ ಮಾಡಿಕೊಡ್ರಿ, ಭಾರಿ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಮತ್ತು ನೇರಳೆ ಹಣ್ಣಿನ ಸೀಸನ್ ಅದ ರೀ. ನೇರಳೆ ಹಣ್ಣಿಲಿಂತ ನಮ್ಗೆ ಆರೋಗ್ಯಕ್ಕೆ ಭಾಳ ಬೆನಿಫಿಟ್ಸ್ ಸಿಗ್ತಾವೆ ನೋಡ್ರಿ. ಈಗ ನೇರಳೆ ಹಣ್ಣಿನ ಜಾಮ್ ಮಾಡೋಕೆ ಬೇಕಾಗೋ ಐಟಮ್ನ ನಾನು ನೋಡ್ಕೊಂಬಂದ್ಬಿಡೋಣ ಬರ್ರಿ. ಪಾವು ನೇರಳೆ ಹಣ್ಣನ್ನ ಸರಿಯಾಗಿ ತೊಳೆದು ಕೆಟ್ಟ ಇಟ್ಕೊಂಡಿನಿ. ನೆಕ್ಸ್ಟ್ ಅದಕ್ಕೆ ಒಂದು ಲಿಂಬೆನ ಬೇಕು ನೋಡ್ರಿ. ಆಮೇಲೆ ಅರ್ಧ kg ಬೆಲ್ಲ ಬೇಕು ನೋಡ್ರಿ. ಈ ಥರ ಜಾಮು ಎಲ್ಲ ಅಂಗಡಿಯಾಗೂ ಸಿಗ್ತಾವ್ರಿ. ಬಟ್ ನಾವೇ ನಮ್ಮ ಕೈಯಾರೆ ಮಾಡೋದ್ರಿಂದ ಏನೋ ಒಂದು ಖುಷಿ ಮತ್ತು ಹೆಲ್ದಿಯಾಗಿ ಕೂಡ ಇರ್ತದೆ ನೋಡ್ರಿ. ಇವಾಗ ಜಾಮ್ ಮಾಡೋಕೆ ಒಲೆ ಮ್ಯಾಗ ಒಂದು ಬಾಳ್ಗೆ ಇಟ್ಟಿವಿ. ಒಲೆ ಕೂಡ ಹತ್ತದ. ಇವಾಗ ಅದಕ್ಕೆ ಒಂದು ಗ್ಲಾಸ್ನ ನಾವು ನೀರು ಹಾಕಾಕತ್ತೀವಿ ನೋಡ್ರಿ. ನೀರು ಸ್ವಲ್ಪ ಗರಂ ಕಾಯ್ಲಿರಿ. ಅದಕ್ಕೆ ಅದಾದ್ಮ್ಯಾಗ ಏನದ ಅದಕ್ಕೆ ನೇರಳೆ ಹಣ್ಣನ್ನು ನಾವು ತೊಳೆದು ಕೆಟ್ಟ ಇಟ್ಕೊಂಡಿದ್ವಲ್ರಿ ಪಾವು ಕಿಲೋ, ಅದನ್ನು ಹಾಕ್ತೀವಿ ನೋಡ್ರಿ. ಇವಾಗ ನೀರು ಗರಂ ಕಾದಾವ್ರಿ. ಅದಕ್ಕೆ ನಾವು ನೇರಳೆ ಹಣ್ಣನ್ನು ಹಾಕಾಕತ್ತೀವಿ ನೋಡ್ರಿ. ಯಾರೆಲ್ಲ ನನ್ನ ಚಾನಲ್ನ ಹಂಗೆ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಲೈಕ್ ಶೇರ್ ಕಮೆಂಟ್ ಮಾಡೋದು ಮಾತ್ರ ಮರ್ಯಾಕೆ ಹೋಗಬೇಡ್ರಿ. ಇವಾಗ ನೋಡ್ರಿ ನೇರಳೆಯನ್ನು ನೀರಿನಾಗ ಹಾಕಿವಿ. ಒಂದು ಸ್ವಲ್ಪ ಚಮಚೆ ತೊಗೊಂಡು ಈ ಥರ ಕೈಯಾಡ್ಸಕತ್ತೀವಿ ನೋಡ್ರಿ. ಇವಾಗ ನೇರಳೆ ಹಣ್ಣು ಕುದಿಯಾಕತ್ತೈತ. ಸ್ವಲ್ಪ ಪ್ಲೇಟ್ ಮುಚ್ಚಿಬಿಡು ನೋಡ್ರಿ. ಇವಾಗಂತೂ ನೇರಳೆ ಹಣ್ಣಿನ ಸೀಸನ್ ಅದ ನೋಡ್ರಿ. ವರ್ಷದಾಗ 2 ತಿಂಗಳು ಅಷ್ಟೇ ಸಿಗ್ತದೆ ನೋಡ್ರಿ. ಈ ಥರ ನೇರಳೆ ಹಣ್ಣಿನಲಿಂತ್ರ ಜಾಮ್, ಜ್ಯೂಸು ಅಥವಾ ಡೈರೆಕ್ಟಾಗಿ ನೇರಳೆ ಹಣ್ಣು ತಿನ್ನೋದ್ರಿಂದ ಆರೋಗ್ಯಕ್ಕೆ ಭಾಳ ಯೂಸ್ಫುಲ್ ಅದ ನೋಡ್ರಿ. ಅಂದ್ರೆ ಬೆನಿಫಿಟ್ಸ್ ಭಾಳ ಅದ ನೋಡ್ರಿ. ನೋಡ್ತಿರ್ಬೋದು ನೀವು ನೇರಳೆ ಹಣ್ಣು ಯಾವ ಥರ ಕುದಿಯಾಕತ್ತದ ಅಂತಂದು. ಇನ್ನೊಂದು ಸ್ವಲ್ಪ ಕುದಿಸ್ಬಿಡೋಣ ತೊಗೋರಿ ಇದನ್ನು. ಇವಾಗ ನೋಡ್ರಿ ಫೈನಲ್ಲಾಗಿ ನೇರಳೆ ಹಣ್ಣು ಯಾವ ಥರ ಕುದ್ದೈತೆ ಅಂತ ನೀವು ನೋಡ್ತಿರ್ಬೋದು. ಈ ಥರ ಕುದ್ದು ಸಪ್ಪಿ ಒಂದು ಕಡೆ ಆಗ್ಬೇಕು ರೀ, ಮತ್ತು ಬೀಜ ಒಂದು ಕಡೆ ಆಗ್ಬೇಕು. ನೋಡ್ತಿರ್ಬೋದು ನೀವು ಬೀಜ ಕಾಣಾಕ್ತದಲ್ರಿ, ನಾನು ತೋರ್ಸಾತೀನಿ. ಈ ಥರ ಬೀಜ ಕಡೆಗೆ ಆಗ್ಬೇಕು ನೋಡಿ. ಈ ಥರ ನೇರಳೆ ಹಣ್ಣನ್ನು ನೀವು ಕುದಿಸ್ಕೋರಿ. ಇವಾಗ ಏನದ ನೋಡ್ರಿ, ಅದು ಬೀಜನ ಕಡೆಗೆ ಮಾಡ್ಕೊಳಕತ್ತೀನಿ ನೋಡ್ರಿ. ಒಂದೊಂದಾಗಿ ತೆಗೆದು ಕೆಟ್ಟ ಸಾಣಿಗೆಗೆ ಹಾಕ್ಕೊಳಕತ್ತೀನಿ ನೋಡ್ರಿ. ಈ ಥರ ನೀವು ಬೀಜನ ಕಡೆಗೆ ಮಾಡ್ಕೊರಿ ತೆಗೆದು. ಇವಾಗ ನೋಡ್ರಿ ಬೀಜನ ನಾನು ಪೂರ್ತಿಯಾಗಿ ತೆಗೆದು ಇಟ್ಕೊಂಡಿನಿ. ಇದು ಒಂದು 2 ತಾಸು ಆರ್ಲಿರಿ. ಇವಾಗ ಸ್ವಲ್ಪ ಸುಡೋದ ಆರಿದ ಮ್ಯಾಗ ಏನದ ನಾವು ಮಿಕ್ಸಿಗೆ ಹಾಕೋಬೇಕಾಗ್ತದೆ. ಇವಾಗ ನೋಡ್ರಿ ಪೂರ್ತಿಯಾಗಿ ತಣ್ಣಗಾಗೈತೆ ರೀ. ರಸ ಒಂದು ಕಡೆ ಮಾಡ್ಕೊಳಕತ್ತೀನಿ, ಅದರ ಸಪ್ಪಿ ಒಂದು ಕಡೆ ಮಾಡ್ಕೊಂಡು ಕೆಟ್ಟ ನಾನು ಮಿಕ್ಸಿ ಜಾರಿಗೆ ಹಾಕೊಳಕತ್ತೀನಿ ನೋಡ್ರಿ. ಈ ಥರ ಒಮ್ಮೆ ಜಾಮ್ ರೆಸಿಪಿನ ನೀವು ಮನ್ಯಾಗ ಟ್ರೈ ಮಾಡಿ ನೋಡ್ರಿ. ಯಾವ ಥರ ಬಂದದಂತ ಕಮೆಂಟ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ ನೋಡ್ರಿ. ಮತ್ತು ಈ ಥರ ಟೇಸ್ಟಿಯಾಗಿ ಜಾಮ್ ಮಾಡಿದ್ರೆ ಮನ್ಯಾಗ ಯಾರು ಬಿಡ್ತಾರೇನ್ರಿ ಸಣ್ಣ ಹುಡುಗರು. ಆಲ್ರೆಡಿ ಒಂದು ಜಾಮ್ ಡಬ್ಬಿನ ಖಾಲಿ ಮಾಡಿಬಿಟ್ಟಾರ ನೋಡ್ರಿ. ನಾವು ಮಿಕ್ಸಿಗೆ ಹಾಕೊಂಬಂದೀವಿ. ಈ ಥರ ಪೇಸ್ಟ್ ರೆಡಿ ಆಗಿರ್ತದೆ ನೋಡ್ರಿ. ಈ ಥರ ಪೇಸ್ಟ್ ಇರಬೇಕು. ಇವಾಗ ಏನು ನಾವು ನೇರಳೆ ಹಣ್ಣಿನ ರುಬ್ಕೊಂಬಂದಿದ್ವಲ್ರಿ, ಅದನ್ನು ನಾವು ಆ ಬಾಳಿಗೆಯಾಗ ಹಾಕ್ತೀವಿ ನೋಡ್ರಿ. ಬಾಳಿಗೆಯಾಗ ಹಾಕ್ಯಾಟ ಆಮೇಲೆ ಸರಿಯಾಗಿ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡ್ಕೊಂಡಾದ್ಮ್ಯಾಗ ಲೋ ಫ್ಲೇಮ್ಯಾಗ ಇಟ್ಟು ಕುದಿಸ್ಕೋರಿ. ಅದು ಈ ಥರ ಕುದಿಬೇಕು ನೋಡ್ರಿ. ಕದ ಕುದಿಯೋ ಟೈಮ್ದಾಗ ನಾವು ಅರ್ಧ kg ಬೆಲ್ಲ ಏನು ತೊಗೊಂಡಿದ್ವಲ್ರಿ, ಅದನ್ನು ಸ್ವಲ್ಪ ಹಾಕ್ಯಾಟ ಒಮ್ಮೆ ಮಿಕ್ಸ್ ಮಾಡ್ಕೊರಿ. ಒಲೆ ಯಾವಾಗಲೂ ಲೋ ಫ್ಲೇಮ್ದಾಗ ಇರಲಿ ನೋಡ್ರಿ. ಈ ಥರ ಒಮ್ಮೆ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಕುದಿಸ್ಕೋಬೇಕು ನೋಡ್ರಿ. ನೀವು ಲೋ ಫ್ಲೇಮ್ನಾಗ ಇಟ್ಟು ಕುದಿಸ್ರಿ, ಅಂದ್ರೆ ಚಲೋ ತಂಗ ಜಾಮ್ ರೆಡಿ ಆಗ್ತದೆ ನೋಡ್ರಿ. ಬೆಲ್ಲ ಏನೋ ಮಿಕ್ಸ್ ಮಾಡಿರ್ತೀರಲ್ರಿ, ಒಂದು 5 ರಿಂದ 10 ನಿಮಿಷ ಈ ಥರ ಚಮಚಲ್ಲೇ ಕೈಯಾಡ್ಸ್ಕೊತಾ ಇರ್ರಿ ನೋಡ್ರಿ. ಕದ ಕುದಿಯಾಕತ್ತದ. ಆ ಕುದಿಯೋ ಟೈಮ್ದಾಗ ಲಿಂಬೆ ಹಣ್ಣು ಏನು ತೊಗೊಂಡಿದ್ನಲ್ರಿ, ಅದರ ರಸನ ಹಿಂಡ್ಕೊಂಡ್ಬಿಡೋಣ್ರಿ ಇದಕ್ಕೆ. ಇವಾಗೇನ ಲಿಂಬೆನ ಹಿಂಡಿರಲ್ರಿ, ಹಿಂಡಾದ್ಮ್ಯಾಗ ಚಮಚೆ ತೊಗೊಂಡು ಒಮ್ಮೆ ಕೈಯಾಡ್ಸ್ಕೊರಿ. ಕೈಯಾಡ್ಸ್ಕೊಂಡು ಲೋ ಫ್ಲೇಮ್ದಾಗ ಇದನ್ನು ಕುದಿಯಾಕ ಬಿಡ್ರಿ. ಮತ್ತು ಯಾರೆಲ್ಲ ನನ್ನ ವಿಡಿಯೋ ನೋಡಾಕತ್ತೀರಲ್ಲ ಪ್ಲೀಸ್ ಕಮೆಂಟ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡಿ ನೋಡ್ರಿ. ನೀವು ಕಮೆಂಟ್ ಮಾಡೋದ್ರಿಂದ ನಮಗೂ ಒಂದು ಖುಷಿ ಆಗ್ತದೆ ನೋಡ್ರಿ. ಜನ ನಮ್ಮ ವಿಡಿಯೋನು ನೋಡಾಕತ್ತಾರ, ಇಷ್ಟಪಡಾಕತ್ತಾರ, ಟ್ರೈ ಮಾಡಿ ಕಮೆಂಟ್ ಮಾಡಾಕತ್ತಾರ ಅಂತಂದು ಒಂದು ಖುಷಿ ಆಗ್ತದೆ ನೋಡ್ರಿ. ಕಮೆಂಟ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಇವಾಗ ನೋಡ್ರಿ ಅದು ಕದ ಕುದಿಯಾಕತ್ತದ ನೋಡ್ರಿ. ಈ ಥರ ಕುದಿಸ್ಕೋಬೇಕು ನೀವು. ಲೋ ಫ್ಲೇಮ್ದಾಗ ಇಟ್ಟು ಇದೇ ಥರ ಜಾಮ್ನ ಕುದಿಸ್ಕೋಬೇಕಾಗ್ತದೆ ನೋಡ್ರಿ. ಆಲ್ಮೋಸ್ಟ್ ಜಾಮ್ ರೆಡಿ ಆಗಕ್ಕೆ ಬಂದದ. ನಾವು ಮೊದಲು ಹೊರಗೆ ಅಂಗಡಿಯಾಗ ರೊಕ್ಕ ಕೊಟ್ಟು ತರ್ತಿದ್ವಿ ರೀ ಜಾಮ್ನ. ಬಟ್ ಅದಕ್ಕೆ ಏನೇನೋ ಕೆಮಿಕಲ್ ಮಿಕ್ಸ್ ಮಾಡಿರ್ತಾರೆ ಅನ್ನೋ ಕಾರಣಕ್ಕಾಗಿ ನಾವು ಈಗ ಬಿಟ್ಬಿಟ್ಟಿವಿ ನೋಡ್ರಿ. ಮನ್ಯಾಗ ಜಾಮ್ನ ರೆಡಿ ಮಾಡಾಕತ್ತೀನಿ ನೋಡ್ರಿ. ಒಲೆ ಬಂದ್ ಮಾಡೀವಿ. ಈಗ ಜಾಮ ಕಂಪ್ಲೀಟಾಗಿ ರೆಡಿ ಆಗೈತೆ. ಬಟ್ ಇದು ತಣ್ಣಗಾಕಕ್ಕೆ ಬಿಡ್ಬೇಕು ನೋಡ್ರಿ. 2 ರಿಂದ 3 ತಾಸು ಪೂರ್ತಿ ತಣ್ಣಗಾಕಿ ಬಿಡ್ಬೇಕು ರೀ. ತಣ್ಣಗಾದ ನಂತರ ಈ ಡಬ್ಬ್ಯಾಗ ನಾನು ಟ್ರಾನ್ಸ್ಫರ್ ಮಾಡ್ಕೊತೀನಿ ನೋಡ್ರಿ. ಇವಾಗ ನೋಡ್ರಿ ಜಾಮ್ ಯಾವ ಥರ ಗಟ್ಟಿ ಆಗೈತೆ ಅಂತ ನೀವು ನೋಡ್ಬೋದು. ಕಂಪ್ಲೀಟಾಗಿ ಜಾಮ ಆರೈತೆ. ಈ ಬಾಕ್ಸಿಗೆ ಏನದ ನಾನು ಇವಾಗ ಟ್ರಾನ್ಸ್ಫರ್ ಮಾಡ್ಕೊಳಕತ್ತೀನಿ ನೋಡ್ರಿ. ಇದನ್ನೇನು ಫ್ರಿಜ್ನಾಗ ಇಟ್ಕೊಂಡು ನೀವು ಆರಾಮ್ಸೆ 1 ತಿಂಗಳು ತನಕ ತಿನ್ಬೋದು ನೋಡ್ರಿ. ಜಾಮ್ ಯಾವ ಥರ ರೆಡಿ ಆಗೈತೆ ಅಂತ ನೀವು ನೋಡ್ಬೋದು. ಈ ಥರ ಒಮ್ಮೆ ನೀವು ನೇರಳೆ ಹಣ್ಣಿನ ಜಾಮ ಟ್ರೈ ಮಾಡಿ ನೋಡ್ರಿ. ಹುಡುಗರು ಇಷ್ಟಪಟ್ಟು ತಿಂತಾರೆ. ಭಾರಿ ಅಂದ್ರೆ ಭಾರಿ ಆಗ್ತದೆ. ಥ್ಯಾಂಕ್ ಯು.